ನೆಕ್ಸ್ಟ್ ಕ್ವಶನ್ ಬಂದು ಡಿಸ್ಪ್ಲೇ ಎಂಪ್ಲಾಯೀಸ್ ವರ್ಕಿಂಗ್ ಇನ್ IT ಆರ್ HR ಡಿಪಾರ್ಟ್ಮೆಂಟ್. ಎಂಪ್ಲಾಯಿ IT ಇರಬೇಕು ಅಥವಾ HR ಡಿಪಾರ್ಟ್ಮೆಂಟಲ್ಲಿ ಇರಬೇಕು. ಯಾವ ರೀತಿ ಬರೆಯೋದಂದರೆ ಯೂಸಿಂಗ್ ಆರ್ ಆಪರೇಟರ್ ಸೆಲೆಕ್ಟ್ ಸ್ಟಾರ್ ಫ್ರಮ್ EMP ವೇರ್ ಡಿಪಾರ್ಟ್ಮೆಂಟ್ is equal to IT or department is equal to HR ಯೂಸಿಂಗ್ ಆರ್ ಆಪರೇಟರ್. ಯಾಕೆಂದ್ರೆ ಎಂಪ್ಲಾಯಿ IT ಆದ್ರೂ ಇರ್ಬೋದು ಅಥವಾ HR ಆದ್ರೂ ಇರ್ಬೋದು, ಅವಾಗ ನಾವು ಆರ್ ಆಪರೇಟರ್ನ ಯೂಸ್ ಮಾಡ್ತೀವಿ. ನೋಡ್ಬೋದು ಎಂಪ್ಲಾಯಿ IT ಮತ್ತೆ HR ಅಲ್ಲಿ ಇರೋದು ಮಾತ್ರ ರೆಕಾರ್ಡ್ ಡಿಸ್ಪ್ಲೇ ಆಯ್ತೈತೆ. ಇವಾಗ ನಾನು ಆರ್ ಆಪರೇಟರ್ ಯೂಸ್ ಮಾಡೋ ಬದಲು ಇನ್ನೊಂದು ಸ್ಪೆಷಲ್ ಆಪರೇಟರ್ ಐತೆ. ಯಾವುದಪ್ಪ ಅಂದರೆ ಅದು ಇನ್ ಆಪರೇಟರ್. ಇನ್ ಆಪರೇಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಆರ್ ಆಪರೇಟರ್ ಥರನೇ. ಈಗ ಆರ್ ಆಪರೇಟರಲ್ಲಿ ನಾನು ಎವ್ರಿ ಟೈಮ್ ಕಾಲಮ್ ನೇಮ್ನ ಸ್ಪೆಸಿಫೈ ಮಾಡೋದು ಬದಲು ಇನ್ ಅಂತ ಕೊಟ್ಟು ಯಾವ್ಯಾವ ಕಾಲಮ್ ಅಂತ ಒಂದ್ಸಲ ಕೊಟ್ಟರೆ ಆ ಕಾಲಮ್ದೆಲ್ಲ ರೆಕಾರ್ಡ್ ಇತ್ತು ಅಂದರೆ ಡಿಸ್ಪ್ಲೇ ಆಗುತ್ತೆ. ಅದು ಯಾವ ರೀತಿ ಬರೆಯೋದು ಅಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ EMP ವೇರ್ ಡಿಪಾರ್ಟ್ಮೆಂಟ್ ಇನ್ ಯಾವ್ಯಾವ ಕಾಲಮ್ ಯಾವ್ಯಾವ ವ್ಯಾಲ್ಯೂ ಅಂತ ಸ್ಪೆಸಿಫೈ ಮಾಡ್ಬೇಕು. ನಾವು ಯಾವ್ಯಾವ ವ್ಯಾಲ್ಯೂ ಕೊಡ್ತೀವಿ ಆ ವ್ಯಾಲ್ಯೂಗೆಲ್ಲ ಚೆಕ್ ಮಾಡ್ತಾ ಹೋಗುತ್ತೆ ಇದು ಕಂಡೀಷನ್. ನೋಡ್ಬೋದು ಸೇಮ್ ಡಿಸ್ಪ್ಲೇ ಆಗುತ್ತೆ. ಎಂಪ್ಲಾಯಿ IT ಅಥವಾ HR ಯಾವುದ್ರಲ್ಲಿ ಒಂದರಲ್ಲಿ ಇದ್ರೂ ಕೂಡ ರೆಕಾರ್ಡ್ ಡಿಸ್ಪ್ಲೇ ಆಗುತ್ತೆ.